ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಮಧ್ಯೆ ಬಸ್ ಸ್ಟ್ಯಾಂಡ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ಲಿಸಲಿಲ್ಲವೆಂದು ಸಾರ್ವಜನಿಕರು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕನ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯಾಕೆ ನಿಲ್ಸಾರ ಗಾಡಿಗಳನ್ನ? ಯಾಕಿಲ್ಲ ಅರ್ಥ ಮಾಡ್ತಾ ಇದೀರಾ ಕ್ರಾಪಲ್ಲಿ? ಏನು ಯಾಕೆ ಕೊಡಬಾರ್ದು? ಎಲ್ಲಿ ನಿಲ್ಸಿದ್ರ ನೀವು? ಮಧ್ಯಕ್ಕೆ ನಿಂತಾಗ ಅವ್ರು ಹೇಳ್ತಿಲ್ವಾ? ನಿಮ್ ಡ್ರೈವರ್ ಹೇಳ್ತಿಲ್ವಾ? ಇನ್ನು ಅರ್ಧ ಗಂಟೆಗೂ ಹೆಚ್ಚು ಕಾಲ ಜನರು ಬಸ್ಗಳನ್ನ ತಡೆದು ಪ್ರತಿಭಟನೆ ನಡೆಸಿದ್ರು. ಘಟನೆ ಸ್ಥಳಕ್ಕೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಭೇಟಿ ನೀಡಿ ಸಾರ್ವಜನಿಕರ ಮನವೊಲಿಕೆಗೆ ಪ್ರಯತ್ನಿಸಿದ್ರು. ನಂತರ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡಿಸಿ ಬಸ್ಗಳಿಗೆ ಮುಂದೆ ಹೋಗಲು ಅವಕಾಶ ಕಲ್ಪಿಸಿದ್ರು. ಸಾರ್ವಜನಿಕರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಪ್ರತಿನಿತ್ಯ ಕೊರಟಗೆರೆ ಪಟ್ಟಣದ ಪ್ರತಿ ಸ್ಟಾಪ್ನಲ್ಲೂ ಬಸ್ ನಿಲ್ಲಿಸುವಂತೆ ಸೂಚನೆ ನೀಡುವಂತೆ ಕೇಳಿಕೊಂಡಿದ್ದಾರೆ. ಇದೀಗ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲ, ಏನ್ ಹೇಳಿದ್ರು ತಮ್ಮ ಮೇಡಮ್? ಏನ್ ಹೇಳಿದ್ರು? ಅಲ್ಲಿ ನಿಲ್ಸೋದಕ್ಕೆ ಅವಕಾಶ ಹೇಳಿದಿರಾ ಇಲ್ವಾ? ಹೇಳಿದಾರಂತೆ. ಲೆಟರ್ ಕೊಟ್ಟಿದಾರಂತೆ. ಇದನ್ನ ಆರ್ಡರ್ ಹಾಕಿ ಕಳಿಸಿದಿರಂತೆ. ಯಾವ ಗಾಡಿ ನಿಲ್ಸಲ್ವಾ ಅದನ್ನ ನಾವೇನ್ ಮಾಡ್ತೀವಿ, ರಿಪೋರ್ಟ್ ಹಾಕಿ ನಾನು ಡಿಪೋ ಮೇಜರ್ ಕಳಿಸ್ತೀವಿ. ಡಿಪೋ ಮೇಜರ್ ಅವ್ರ ಕಂಡಕ್ಟರ್ ಮೇಲೆ ಫೈನ್ ಹಾಕಿ ಎಲ್ಲ ಮೆಮೊ ಕೊಟ್ಟು ವಿಷಯ ಮಾಡ್ತಾರೆ. ಇನ್ನು ಮುಂದಕ್ಕೆ ನಿಲ್ಸೋದಕ್ಕೆ ಅವಕಾಶ ಇದೆಯಲ್ವಾ? ನಿಲ್ಸಲೇಬೇಕು. ಈಗ ಆಗಿದೆಯಲ್ಲ, ಮಾತಾಡಿದಾರಲ್ಲ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.